ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ, ನಾವು ಬಂದಿರೋ ಜಾಗ ಎಲ್ಲಿ ಅಂತೀರಾ. ಮೊದಲೇದಾಗಿ ಅದಕ್ಕೆ ಮುಂಚೆ ನಿಮ್ಗೆ ತೋರಿಸ್ಬೇಕಾಗಿರೋ ಜಾಗ ನೋಡಿ ಯಾವ ರೀತಿ ವ್ಯೂ ಇದೆ ಅನ್ನೋದು ಫಸ್ಟ್ ನೋಡ್ಕೊಂಬನ್ನಿ, ಮತ್ತೆ ಹೇಳ್ತೀನಿ ಎಲ್ಲಿ ಬಂದಿರೋದು ಅಂತ. ಸಾಮಾನ್ಯವಾಗಿ ನಾವು ಇತಿಹಾಸದಲ್ಲಾಗಿರ್ಬೋದು, ಪುರಾಣದಲ್ಲಾಗಿ ಸುಮಾರು ಕಥೆಗಳನ್ನು ಕೇಳ್ಕೊಂಡ್ಬರ್ತೀವಿ. ನಮ್ಮ ಹಿರಿಯರಿಂದ ಹಿಡ್ಕೊಂಡು ದೊಡ್ಡವರೆಲ್ಲ ಹೇಳ್ತಾ ಇದ್ರು ಮಾರ್ಕಂಡೇಶ್ವರ ಒಂದು ಮಾರ್ಕಂಡೇಯನ ಕಥೆಯನ್ನು ಕೇಳ್ತಾ ಇರ್ತೀರಲ್ಲ. ಸೊ ನಿಜವಾದ ಮಾರ್ಕಂಡೇಯ ಸ್ವಾಮಿಯ ದೇವಸ್ಥಾನ ಎಲ್ಲಿದೆ, ಅದರ ಮಹತ್ವ ಏನು ಅಂತೀರಾ. ಇವತ್ತು ನಾವು ತೋರಿಸೋದೇ ಆ ಒಂದು ಮಾರ್ಕಂಡೇಶ್ವರ ಅಥವಾ ಮಾರ್ಕಂಡೇಯನ ಕಥೆಯ ಒಂದು ಜಾಗದಲ್ಲಿದ್ದೀವಿ. ಸೊ ನೀವು ನೋಡ್ಬೋದು ಆ ಒಂದು ಜಾಗ. ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತ ಈಗಾಗಲೇ ಹೇಳಿದ್ದೀನಲ್ಲ, ಹೌದು, ನಾವು ಬಂದಿರೋದು ಭಕ್ತ ಮಾರ್ಕಂಡೇಶ್ವರ ಬೆಟ್ಟಕ್ಕೆ. ಸಾಮಾನ್ಯವಾಗಿ ನಾವು ಸಣ್ಣವರು ಇದ್ದಾಗಲಿಂದಲೂ ಕೇಳುತ್ತಾ ಬರ್ತಿದ್ದು ಭಕ್ತ ಮಾರ್ಕಂಡೇಯನ ಕತೆ. ಹೌದು, ಈ ಒಂದು ಜಾಗ ಕೋಲಾರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಮಾರ್ಕಂಡೇಶ್ವರ ಅನ್ನೋ ಬೆಟ್ಟದಲ್ಲಿ ಈ ಒಂದು ದೇವಸ್ಥಾನ ಇದೆ. ಕೋಲಾರ ಜಿಲ್ಲೆ ಸಾಕಷ್ಟು ಐತಿಹಾಸಿಕ ಮತ್ತು ಪುರಾತನವಾದ ಒಂದು ದೇವಾಲಯಗಳನ್ನು ಹೊಂದಿದೆ ಅಂದರೆ ತಪ್ಪಾಗಲಾರದು. ನಾವು ಚಿಕ್ಕವಾಗಲಿಂದಲೂ ನೋಡ್ತಾನೆ ಇರ್ತೀವಿ, ಬಟ್ ಈ ಒಂದು ಕಥೆಗಳನ್ನು ಸಹ ಕೇಳ್ತಾ ಇರ್ತೀವಿ. ಬಟ್ ಎಲ್ಲಿದೆ ಏನು ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಸಹ ಮಾಡಿರಲ್ಲ. ಬಟ್ ಈಗ ಗೊತ್ತಾದ ಮೇಲೆ ಆ ಒಂದು ಜಾಗದ ಮಹತ್ವ ಮತ್ತು ಆ ಒಂದು ಜಾಗಕ್ಕೆ ಹೋಗೋದು ಒಂದು ಕುತೂಹಲನೇ ಬೇರೆ ಇರುತ್ತೆ. ಸೊ ಇವತ್ತು ನಾವು ಈ ಒಂದು ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನಂದರೆ, ನಾವು ಕತೆ ಕೇಳಿದ್ವಿ ಬಟ್ ನಮಗೂ ಗೊತ್ತಿರಲಿಲ್ಲ ಈ ಒಂದು ಜಾಗದಲ್ಲಿ ಈ ಒಂದು ಇತಿಹಾಸ ಇದೆ ಅಂತ. ಸೊ ಈ ಒಂದು ದೇವಸ್ಥಾನದ ಇತಿಹಾಸ ನಿಮಗೂ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ದೇವಸ್ಥಾನಕ್ಕೆ ನಾನು ಬರ್ತಾಯಿದ್ದೀನಿ. ಸೊ ಈ ಒಂದು ದೇವಸ್ಥಾನಕ್ಕೆ ರಸ್ತೆ ಸಹ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ಈಗ ಒಳ್ಳೆಯ ರೀತಿ ರಸ್ತೆ ಮಾಡಿದ್ದಾರೆ ಮತ್ತು ಮೆಟ್ಟಿಲಿನ ವ್ಯವಸ್ಥೆ ಸಹ ಇದೆ. ತುಂಬ ಚೆನ್ನಾಗಿದೆ ಅಂತೆ ಈ ಒಂದು ದೇವಸ್ಥಾನ. ಹಾಗಾಗಿ ನಾವು ಕೇಳಿಕೊಂಡು ಇಲ್ಲಿ ಬರ್ತಾಯಿದ್ದೀನಿ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಒಳ್ಳೆ ವ್ಯೂ ಸಹ ನಾವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಒಂದು ಬೈಕಲ್ಲಿ ಕಾರಲ್ಲಿ ಸಹ ಬರ್ಬೋದು. ಅದ್ರ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ನಾವು ಮೆಟ್ಟಿಲು ಮುಖಾಂತರ ಬರೋದು ವೀಕ್ ಡೇಸ್ ಆದಾಗ ಈ ಒಂದು ಜಾಗದಲ್ಲಿ ಟ್ರೆಕ್ಕಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಇದು ಒಳ್ಳೆ ವೆದರ್ ಇರೋದ್ರಿಂದ ಟ್ರೆಕ್ಕಿಂಗ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಗೋಪುರ ನೋಡ್ಬೋದು ಯಾವ ರೀತಿ ಇದೆ. ಇಲ್ಲಿ ವಿಸ್ತಾರವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಸಹ ಕಾಣ್ಬೋದು. ಈ ದೇವಸ್ಥಾನ ಗೋಪುರ ಹೇಗಿದೆಯೋ ಬನ್ನಿ. ಈ ದೇವಸ್ಥಾನ ಗೋಪುರ ನೋಡಿದ್ವಲ್ಲ, ಹೊರಗಡೆ ಹೋಗೋಣ. ಯಾವ ರೀತಿ ಇದೆ ದೇವಸ್ಥಾನ, ಈ ದೇವಸ್ಥಾನ ವಿಶಿಷ್ಟತೆ ಏನು, ಮತ್ತು ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಯಾವ ರೀತಿ ಇದೆ ಗುರು, ಬನ್ನಿ ದೇವಸ್ಥಾನ ಹೊರಗಡೆ ಹೋಗೋಣ. ಯಾವ ರೀತಿ ದೇವಸ್ಥಾನ ಇದೆ, ಒಳಗಡೆ ಏನೆಲ್ಲ ದೇವರ ಒಂದು ವಿಗ್ರಹಗಳಿದೆ ಮತ್ತು ದೇವಸ್ಥಾನ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಈ ಒಂದು ದೇವಸ್ಥಾನ ನೋಡಿ ಮುಂಭಾಗದಲ್ಲಿ ಈ ರೀತಿ ಇದೆ. ಒಂದು ಧ್ವಜಸ್ತಂಭ ಇದೆ. ಈ ಕಡೆ ಒಂದು ತೂಗು ಮಂಟಪ ಇದೆ. ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲೊಬ್ಬರು ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ ಏನು ಹೇಳ್ತಾರೆ ಈ ಒಂದು ದೇವಸ್ಥಾನದ ಬಗ್ಗೆ. ಪ್ರತಿ ಸೋಮವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 4 ಗಂಟೆವರೆಗೂ ಇರುತ್ತಂತೆ. ಸೊ ಮಂಗಳವಾರ ಮತ್ತು ಬೇರೆ ದಿನಗಳಲ್ಲಿ 10ರಿಂದ 1 ಗಂಟೆವರೆಗೂ ಮಾತ್ರ ಈ ಒಂದು ದೇವಸ್ಥಾನ ತೆರೆದಿರುತ್ತೆ. ಸಂಜೆ ಅಲ್ಲಿ ಕ್ಲೋಸ್ ಮಾಡ್ತಾರೆ. ಹೌದೇನಿಲ್ಲ, ಮಾಮೂಲಿ ಬರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲ ಫ್ರೆಂಡ್ಸು ಎಲ್ಲ ಫ್ಯಾಮಿಲೀಸು ಎಲ್ಲ ಬಂದು ಹೋಗ್ತಾರೆ. ವೀರಭದ್ರ ಸ್ವಾಮಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ದಕ್ಷಿಣಾಮೂರ್ತಿ ಇದೆ ಒಂದು ದೇವಸ್ಥಾನ. ಅಲ್ಲಿ ಮುಂದೆ ವಿಘ್ನೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಈ ಒಂದು ಜಾಗದಲ್ಲಿ ಹೋಮವನ್ನು ಮಾಡೋದಕ್ಕೆ ಈ ಒಂದು ಜಾಗವನ್ನು ಸಹ ಮೀಸಲಿಟ್ಟಿದ್ದಾರೆ. ಇದು ಉಯ್ಯಾಲೆ ಮಂಟಪ ಹೇಗಿದೆ ನೋಡಿ. ಒಂದು ಬಾವಿಯಲ್ಲಿ ನೀರು ಸಹ ಇದೆ. ದೇವಸ್ಥಾನ ಬೆಟ್ಟದ ಮೇಲೆ ಇರುವಂಥ ಆದಷ್ಟು ಉದ್ಭವ ಆಗುವಂಥ ನೀರಿದು. ಬೆಟ್ಟದ ಮೇಲಿರುವಂತಹ ಬಾವಿಯಲ್ಲಿ ಕಾಣುವಂಥ ನೀರಿದು. ಬನ್ನಿ ಈಗ ದೇವಸ್ಥಾನ ಹೊರಗಡೆ ಹೋಗೋಣ. ಇದು ದೇವಸ್ಥಾನ ಹೊರಭಾಗದಿಂದ ಮಾರ್ಕಂಡೇಶ್ವರ ಸ್ವಾಮಿ. ಮಹರ್ಷಿ ಅಂತ ಮಹರ್ಷಿ ಇದ್ದರು. ಅವ್ರ ಮಕ್ಕಳು ಇರಲಿಲ್ಲ. ಅವ್ರ ಭಕ್ತಿಯಿಂದ ಸ್ವಾಮಿ ಪೂಜೆ ಮಾಡಿ ವರ ಕೇಳಿದ್ರು. ಮಗು ಹೋಗೋಕ್ಕೆ ದೇವರು ವರ ಕೊಟ್ಟರು. ಅವನೇ ಮಾರ್ಕಂಡೇಶ್ವರ. ಮೃಗಂಡ ಮಹರ್ಷಿ ಮಗ ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರಿಗೆ 16 ವರ್ಷ ಆಯುಸ್ ಕೊಟ್ಟರು. 16 ವರ್ಷ ಆಯುಸ್ ತುಂಬಿದ ಮೇಲೆ ಯಮ ಬಂದು ಪಾಶ ಹಾಕ್ತಾರೆ. ಪಾಶ ಹಾಕಿದ್ರೆ ಶಿವ ಕೋಪ ಮಾಡಿಕೊಂಡು ಯಮನ ಹಿಂದಕ್ಕೆ ಕಳಿಸಿ ಚಿರಂಜೀವಿಯಾಗಿರಪ್ಪ ಅಂತ ಆಯುಸ್ ಕೊಟ್ಟಿರೋ ಜಾಗ ಈ ಜಾಗ.
ದೇವಸ್ಥಾನ. ಇದೇ ಲಿಂಗನ ಸ್ವಾಮಿದು. ಆ ಲಿಂಗ ಹೊಡೆದಾಕೋದು ಪುಣ್ಯಾತ್ರೆ ಬಂದು ಮುಸ್ಲಿಮ್ಸ್ ಹೊಡೆದಾಕ್ಬಿಟ್ರು ಮೊದಲಿಗೆ, ನಂತರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಪ್ರತಿಷ್ಠೆ ಮಾಡಿದ್ರು. ಇಲ್ಲಿ ಪೂಜೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಸ್ವಾಮಿ? ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಇರ್ತೀವಿ. ಹಾಂ. ಆಮೇಲೆ ಇರಲ್ಲ. ಮತ್ತು ಅಭಿಷೇಕಗಳು ಅಭಿಷೇಕಗಳು ಯಾವತ್ತು ಹೇಳಿದ್ರೆ ಅವತ್ತು ಮಾಡ್ತೀವಿ. ಶಿವರಾತ್ರಿ ಹಬ್ಬ ಆ ಥರ ಎಲ್ಲ ನಡೀತದೆ. ರಾತ್ರಿ ವಿಶೇಷ ಇರುತ್ತೆ, ಕಾರ್ತಿಕ್ ಮಾಸ ವಿಶೇಷ ಇರುತ್ತೆ, ವಿಶೇಷ ಪೂಜೆಗಳು ಆಗ್ತಾನೆ ಇರುತ್ತೆ. ಮದುವೆಗಳು ಮತ್ತು ಕೇಳುಗಳು ಹೋಮಗಳು ಎಲ್ಲ ಆಗ್ತಾ ಇರುತ್ತೆ. ದೇವ್ರನ್ನ ದರ್ಶನ ಮಾಡ್ಕೊಂಡು ದೇವಸ್ಥಾನ ಹಿಂಬದಿ ಬಂದ್ವಿ. ದೇವಸ್ಥಾನ ಹಿಂಬದಿಯಲ್ಲಿ ಸಣ್ಣದಾದ ಒಂದು ಕಲ್ಯಾಣ ಮಂಟಪ ಇದೆ. ದೇವಸ್ಥಾನದಲ್ಲಿ ಯಾರೆಲ್ಲ ಮದುವೆ ಮಾಡ್ಕೊಬೇಕು ಅನ್ನೋರಿಗೆ ಈ ಒಂದು ಸಣ್ಣದಾದ ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆಯನ್ನು ಸಹ ಮಾಡ್ತಾರಂತೆ. ಸಾಕಷ್ಟು ಜನ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆಗೆ ಸಹ ಆಗಿದ್ದಾರಂತೆ. ಸೊ ನಂತರ ನಮ್ಮದೇನು ದೇವಸ್ಥಾನ ಎಲ್ಲ ಸಂಪೂರ್ಣ ದರ್ಶನ ಆಯಿತು. ಈಗ ಮತ್ತೆ ಔಟ್ಸೈಡ್ ಬಂದ್ವಿ. ನೋಡಿ ಯಾವ ರೀತಿ ವ್ಯೂ ಕಾಣಿಸುತ್ತೋ, ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂ ಅನ್ನು ಸಹ ನೋಡ್ಬೋದು. ನಮಸ್ಕಾರ ಗುರು, ನಾವು ಬಂದಿರೋದು ಮಾರ್ಕಂಡೇಯ ಬೆಟ್ಟ ಆದ ನಂತರ ಮತ್ತೊಂದು ದೇವಸ್ಥಾನ ಇದೆ, ಬಿಳಿ ಬೆಟ್ಟ ಅಂತ. ಸೊ ಸುಂದರವಾದ ವಾತಾವರಣದಲ್ಲಿ ಈ ಒಂದು ಬೆಟ್ಟ ಕಾಣಿಸುತ್ತೆ. ಒನ್ ಡೇ ಟ್ರೆಕ್ಕಿಂಗ್ ಮಾಡೋದಕ್ಕೆ, ದೇವಸ್ಥಾನ ಭೇಟಿ ಕೊಡೋದಕ್ಕೆ ಈ ಒಂದು ಜಾಗ ಅದ್ಭುತವಾಗಿದೆ. ಸೊ ಬಿಳಿ ಬೆಟ್ಟ ಎಲ್ಲಿದೆ ಅಂತಿದ್ರಾ, ನೋಡಿ ಅಲ್ಲಿ. ಈ ಒಂದು ಬಿಳಿ ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅಲ್ಲಿರುವಂತಹ ಒಂದು ಪವಾಡದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದುವರೆಗೂ ನೀವು ಮಾಡಬೇಕಾಗಿರೋದು ನನ್ನ ಪ್ರತಿಯೊಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.